ಸೊ ಮಕ್ಕಳ ಈಗ ನಾವು ಈಕ್ವಲೆನ್ಸ್ ರಿಲೇಷನ್ ತೋರಿಸೋದು ಟೈಪ್ಸ್ ಆಫ್ ರಿಲೇಷನ್ ಲೆಟ್ ಆರ್ ಬಿ ದಿ relation defined in the set 1 2 3 4 5 6 by r equal to a comma b such that both a and b are either odd or even, so that R is equivalence relation. So that R is equivalence relation. ಈಗ ಮಕ್ಕಳ ನಾವು ಫಸ್ಟ್ ರಿಫ್ಲೆಕ್ಸಿವ್ ರಿಲೇಷನ್ ಚೆಕ್ ಮಾಡಬೇಕು. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ನಾವು ಸೆಟ್ ಎ ಅಂತ ತಗೊಳ್ಳೋಣ. ಅವ್ರು ಕೊಟ್ಟಿರೋದು 1 2 3 4 5 6. ಇಲ್ಲಿ ನಾವು ಬರಿಬೇಕಾದ್ರೆ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂದರೆ ಎನಿ ಎಲಿಮೆಂಟ್ ಆಫ್ ಎ 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು, 6 ಆಗ್ಬೋದು, ಯಾವ್ದಾರು ಆಗ್ಬೋದು. ಫಾರ್ ಆಲ್ 1 ಕಾಮಾ 1 ಬಿಲಾಂಗ್ಸ್ ಟು ಎ ಅಂತಂದಂಗೆ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ದೆನ್ ಎ ಕಾಮಾ ಎ ಬಿಲಾಂಗ್ಸ್ ಟು ಆರ್, because A is either odd or even. ನೋಡಿ, ಯಾವುದೇ ಒಂದು ಸಂಖ್ಯೆ ತಗೊಂಡಾಗ ಮಕ್ಕಳ ಆ ಸಂಖ್ಯೆ ಇಲ್ಲ ಆಡ್ ಆಗಿರುತ್ತೆ, ಈವನ್ ಆಗಿರುತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಇದು ಹೋಲ್ಡ್ ಗುಡ್ ಆಗೇ ಆಗುತ್ತೆ. ದೇರ್ ಫಾರ್ ಆರ್ ಈಸ್ ರಿಫ್ಲೆಕ್ಸಿವ್. First condition is over. Okay na? Now coming to second condition. Second condition yadu? Symmetric. Symmetric relation. Yeno, if a comma b belongs to R implies a and b are either odd or even. That implies B and A are either odd or even. ಎಲ್ಲ ಒಂದೇ ಮೀನಿಂಗು, ಸುಮ್ಮನೆ ಕತೆ ಬರೆಯೋದಷ್ಟೇ. ಎ ಬಿ either odd or even ಅಂದಮೇಲೆ B and A are also either odd or even. This implies B comma A belongs to R, therefore R is symmetric. ಅಲ್ಲಿಗೆ ಎರಡನೇ ಕಂಡೀಷನ್ ಆಯಿತು. ಓಕೆನಾ? ಈಗ ಮೂರನೇದು transitive relation. If A comma B and B comma C belongs to R implies ಏನು A and B are either odd or even. B and C are either odd
are even. This implies A and C are either odd or even. This implies A comma C belongs to R. Therefore, R is transitive. Therefore, R is equivalence. ಸ್ಟೋರಿ ಬರೆದ್ಬಿಡೋದಷ್ಟೆ. ಸೊ ಮಕ್ಕಳ, ಅಲ್ಲಿಗೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ನಾವು ತೋರಿಸ್ಬೇಕಾದ್ರೆ 3 ಕಂಡೀಷನ್ ತೋರಿಸ್ಬೇಕಾಗತ್ತೆ: ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. 3 ಆಗಿದ್ದರೆ ಮಾತ್ರ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಅನಿಸುತ್ತೆ. ಈಗ ನೆಕ್ಸ್ಟ್ ಲೆಕ್ಕ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಟೈಪ್ಸ್ ಆಫ್ ರಿಲೇಷನ್ಗೆ ಸಂಬಂಧಪಟ್ಟ ಹಾಗೆ ಚೆಕ್ whether the relation are in the set A is equal to 1, 2, 3, 4, 5, 6 as R is equal to A comma B such that B equal to A plus 1 is reflexive, symmetric, transitive. ಇದರಲ್ಲಿ ಯಾವುದಾಗತ್ತೆ ಚೆಕ್ ಮಾಡಿ. ರಿಲೇಷನ್ನ B ಈಕ್ವಲ್ ಟು A ಪ್ಲಸ್ 1 ಅಂತ ಡಿಫೈನ್ ಮಾಡಿದ್ದಾರೆ. ಅಂದರೆ ಅರ್ಥ A ಕಾಮ B ಬಿಲಾಂಗ್ಸ್ ಟು R implies B equal to A plus 1 ಅಂತ. ಸೊ ಮೀನಿಂಗ್ ಆಫ್ ದಿ ರಿಲೇಷನ್ B equal to A plus 1 ಅಂದ ಆದರೆ A ಕಾಮ B ಬಿಲಾಂಗ್ಸ್ ಟು R ಅಂಥೇಳಿ ಇದು ಸ್ಯಾಟಿಸ್ಫೈ ಆಗತ್ತಾ ಈ ಸೆಟ್ಗೆ ಅಂಥೇಳಿ. ಅಲ್ಲಿಗೆ ರಿಫ್ಲೆಕ್ಸಿವ್ ರಿಲೇಷನ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡ್ತೀರಾ. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ A ಕಾಮ A ಬಿಲಾಂಗ್ಸ್ ಟು R ಅಂತ ಆಗತ್ತಾ. A ಕಾಮ A ಬಿಲಾಂಗ್ಸ್ ಟು R ಅಂತ ಆಗ್ಬೇಕಾದ್ರೆ A ಈಕ್ವಲ್ ಟು A ಪ್ಲಸ್ 1 ಆಗಬೇಕು. A ಈಕ್ವಲ್ ಟು A ಪ್ಲಸ್ 1 ಆದರೆ A ಕಾಮ A ಬಿಲಾಂಗ್ಸ್ ಟು R ಅಂತ ಇದಾಗಕ್ಕೆ ಸಾಧ್ಯನಾ? ಹೈಲಿ ಇಂಪಾಸಿಬಲ್. ವಿ ನೋ ಬರೆದ್ಬಿಡ್ತೀವಿ A ಕೆನಾಟ್ ಬಿ ಈಕ್ವಲ್ ಟು A ಪ್ಲಸ್ 1. A ಕೆನಾಟ್ ಬಿ ಈಕ್ವಲ್ ಟು A ಪ್ಲಸ್ 1. ಸಪೋಸ್ ನೀನೇನಾದರೂ 1 ತಗೊಳ್ತು ಅಂದರೆ 1 ಕೆನಾಟ್ ಬಿ ಈಕ್ವಲ್ ಟು 1 ಪ್ಲಸ್ 1, 1 ಕೆನಾಟ್ ಬಿ ಈಕ್ವಲ್ ಟು 2. ಹಾಗಾಗಿ ದೇರ್ ಫೋರ್ A ಕಾಮ A ಡು ನಾಟ್ ಬಿಲಾಂಗ್ ಟು R. ಯಾವಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಇದಾಗಲ್ಲ. ದೇರ್ ಫೋರ್ R ಈಸ್ ನಾಟ್ ರಿಫ್ಲೆಕ್ಸಿವ್. ಅದು ರಿಫ್ಲೆಕ್ಸಿವ್ ಅಲ್ಲ. ಫಸ್ಟ್ ಕಂಡೀಷನ್ ಫೇಲ್ಡ್. ಈಗ ಚೆಕ್ ಅಂತ ಹೇಳಿರೋದ್ರಿಂದ ಅಲ್ಲ ಅಂತ ಹೇಳಿದ್ರೆ ಆಯಿತು. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಚೆಕ್ ಔಟ್ ದ ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಅಂದ್ರೇನು? A ಕಾಮ B ಬಿಲಾಂಗ್ಸ್ ಟು R ಇಂಪ್ಲೈಸ್ B ಈಕ್ವಲ್ ಟು A ಪ್ಲಸ್ 1. ಹೌದು, B ಈಕ್ವಲ್ ಟು A ಪ್ಲಸ್ 1. A ಕಾಮ B ಬಿಲಾಂಗ್ಸ್ ಟು R ಅಂದರೆ B ಈಕ್ವಲ್ ಟು A ಪ್ಲಸ್ 1 ಅಂತ ಆಯಿತು. B ಈಕ್ವಲ್ ಟು A ಪ್ಲಸ್ 1 ಡಸಂಟ್ ಇಂಪ್ಲೈ A ಈಕ್ವಲ್ ಟು B ಪ್ಲಸ್ 1. ಆಗಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ದಿಸ್ ಇಂಪ್ಲೈಸ್ A ಈಕ್ವಲ್ ಟು B ಮೈನಸ್ 1. B ಮೈನಸ್ 1 ಆಗುತ್ತೆ. ಬಟ್ cannot be A equal to B plus 1.
ಯಾವಾಗ ಇಟ್ ಈಸ್ ನಾಟ್ cannot be a equal to b plus 1, this implies b comma a not belongs to R. b comma a not belongs to R. Therefore, R is not symmetric. R is not symmetric. ಇದು ಸಿಮೆಟ್ರಿಕ್ಕು ಅಲ್ಲ, ರಿಫ್ಲೆಕ್ಸಿವು ಅಲ್ಲ, ಸಿಮೆಟ್ರಿಕ್ಕು ಅಲ್ಲ. ಅಲ್ಲ ಅಂತ ತೋರಿಸೋ ರೀತಿ ಇದು ಮಕ್ಕಳ ಅಷ್ಟೇ. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಬಿ ಈಕ್ವಲ್ ಟು ಎ ಪ್ಲಸ್ 1 ಅಂತ ಅವರು ಹೇಳ್ಬಿಟ್ಟಿದ್ದಾರೆ. ಎರಡನೇದು ಮೊದಲನೇದಕ್ಕೆ ಒಂದು ಕೂಡಿದರೆ ಎರಡನೇದು ಬರುತ್ತೆ ಅಂತ. ಇಲ್ಲಿ 1 ಬರೆದ್ರೆ ಇಲ್ಲಿ 2, ಇಲ್ಲಿ 2 ಬರೆದ್ರೆ ಇಲ್ಲಿ 3, 3 ಬರೆದ್ರೆ 4, 4 ಬರೆದ್ರೆ 5, 5 ಬರೆದ್ರೆ 6, 6 ಬರೆದ್ರೆ 7. ಇಲ್ವೇ ಇಲ್ವಲ್ಲ ಅಲ್ಲಿ, ಇಲ್ವೇ ಇಲ್ವಲ್ಲ ಅಲ್ಲಿ ಬರೆಯಂಗೆ ಇಲ್ಲ. ಹಂಗಿದ್ಮೇಲೆ ಅಲ್ಲಿಗೆ ಅದು ನಾವು ರಿಫ್ಲೆಕ್ಸಿವು ಆಗಲ್ಲ, ಸಿಮೆಟ್ರಿಕ್ಕು ಆಗಲ್ಲ, ಟ್ರಾನ್ಸಿಟಿವ್ ಅಂತೂ ಗ್ಯಾರಂಟಿ ಆಗಲ್ಲ. ಅದನ್ನ ಗೊತ್ತಿದೆ, ಆದರೂ ಬರೋದು ತೋರಿಸ್ಬೇಕಷ್ಟೆ. ನೆಕ್ಸ್ಟ್ ಸಿಮೆಟ್ರಿಕ್ ಆಗಿಲ್ಲ ಅನ್ನೋದು ಗೊತ್ತಾಯಿತು. ಟ್ರಾನ್ಸಿಟಿವು ಆಗಲ್ಲ. ರಿಲೇಷನ್ ಟ್ರಾನ್ಸಿಟಿವ್ ರಿಲೇಷನ್ ಆಗತ್ತಾ ಅಂದರೆ ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ implies b equal to a plus 1 and b equal to a plus 1, c equal to b plus 1. ನೋಡಿ, b equal to a plus 1, c equal to b plus 1 ಆ ಥರದ್ದೇ ಆಗಬೇಕು. ಆಗ a equal to c plus 1 ಆಗೋಕ್ಕೆ ಸಾಧ್ಯನಾ? ಹೈಲಿ ಇಂಪಾಸಿಬಲ್. ನೋಡಿ, ಚೆಕ್ ಮಾಡಿ, a equal to c plus 1 ಆಗತ್ತಾ? ಎ ಕಾಮ ಬಿ, ಬಿ ಕಾಮ ಸಿ, ಎ ಕಾಮ ಸಿ ಆಗಬೇಕಲ್ಲ. ಎ ಕಾಮ ಸಿ ಆಗಬೇಕು ಅಂದರೆ ಸಿ ಈಕ್ವಲ್ ಟು ಎ ಪ್ಲಸ್ 1 ಆಗಬೇಕು. ಸಿ ಕೆನಾಟ್ ಬಿ ಈಕ್ವಲ್ ಟು ಎ ಪ್ಲಸ್ 1. ಎ ಕಾಮ ಸಿ ಅಲ್ಲಿಗೆ ದಿಸ್ ಇಂಪ್ಲಾಯ್ಸ್ ಎ ಕಾಮ ಸಿ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸ್ ಟ್ರಾನ್ಸಿಟಿವ್. ಅವರಿಗೆ ಅವ್ರು ಕೇಳಿರೋದೇ ಅದು, ಚೆಕ್ ಮಾಡಿ ಇವು ಮೂರನ್ನು ಅಂತ. ಮೂರನ್ನು ಚೆಕ್ ಮಾಡಿದ್ವಿ, ಮೂರೂ ಆಗಲ್ಲ. ರಿಫ್ಲೆಕ್ಸಿವೂ ಅಲ್ಲ, ಸಿಮೆಟ್ರಿಕ್ಕೂ ಅಲ್ಲ, ಟ್ರಾನ್ಸಿಟಿವೂ ಅಲ್ಲ. ಅಂದಮೇಲೆ ಮುಗಿದೋಯ್ತು, ಅದೇನೂ ಅಲ್ಲ, ಅದು ಏನೂ ಅಲ್ಲ ಅನ್ನೋದು ಗ್ಯಾರಂಟಿ ಆಗೋಯ್ತು. ಓಕೆ, ಡ್ಯಾ ನೆಕ್ಸ್ಟ್ ಇದೇ ಥರನೇ ಮತ್ತೊಂದು ಕೊಡ್ತಾರೆ, ಕಂಡೀಷನ್ ಚೇಂಜು. ಕಂಡೀಷನ್ ಚೇಂಜು ಆದರೆ ಇಲ್ಲಿ ಸೆಟ್ಟು ಅವನೇನು ಹೇಳಕ್ಕೆ ಹೋಗೋದಿಲ್ಲ. ಚೆಕ್ ವೆದರ್ ದ ರಿಲೇಷನ್, ಚೆಕ್ ವೆದರ್ ದ ರಿಲೇಷನ್ ಅಂತ ಕೊಟ್ಬಿಡ್ತಾನೆ. ಚೆಕ್ ವೆದರ್ ದ ರಿಲೇಷನ್ ಆರ್ ಈಸ್ ಡಿಫೈನ್ಡ್ ಬೈ R equal to a comma b such that a less than or equal to b cube. ಸರ್, ಹಿಂದೆ ಇದು ಯಾವುದೂ ಅಲ್ಲ ಅಂತ ನೀವು ಹೇಳಿದ್ರಿ. ಹೌದು, ಇದು ರಿಫ್ಲೆಕ್ಸಿವೂ ಅಲ್ಲ, ರಿಫ್ಲೆಕ್ಸಿವೂ ಅಲ್ಲ. ಯಾಕೆ ಅಲ್ಲ ಅಂದರೆ ಎ ಕಾಮ ಎ ಅಂದರೆ ವಿ ನೋ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಕ್ಯೂಬ್ ಈಸ್ ರಾಂಗ್. ಯಾವಾಗ ದಿಸ್ ಈಸ್ ರಾಂಗ್, ಎ ಕಾಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಹಾಗಿದ್ಮೇಲೆ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. A is not E comma A not equal to R, not belongs to R, therefore R is not reflexive. ಇಷ್ಟು ಫಸ್ಟ್ ಕಂಡೀಷನ್ ಈಸ್ ಓವರ್. ಸೆಕೆಂಡು ಅಷ್ಟೇ, ಥರ್ಡು ಅಷ್ಟೇ, ಏನೂ ಆಗೋದಿಲ್ಲ ಮಕ್ಕಳ ಇದು. ಓಕೆನಾ, ಬರ್ಕೊಳ್ಳಿ. ದೆನ್ ಎರಡನೇದು ರಿಫ್ಲೆಕ್ಸಿವ್ ಆದಮೇಲೆ ಸಿಮೆಟ್ರಿಕ್.
ಸಿಮೆಟ್ರಿಕ್ ರಿಲೇಷನ್ ಅಂದರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂ ಬಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಕ್ಯೂ ಈಸ್ ರಾಂಗ್. ಇದು ತಪ್ಪಾಗ್ಬಿಡುತ್ತೆ. ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಆದಮೇಲೆ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಕ್ಯೂಬ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಹಾಗಾಗಿ ದೇರ್ ಫಾರ್ ಬಿ ಕಾಮ ಎ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ ಫಾರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ನಾಟ್ ಸಿಮೆಟ್ರಿಕ್. Then transitive. A comma B and B comma C belongs to R implies A less than or equal to B cube, B less than or equal to C cube. A less than B cube, ಬಿ ಲೆಸ್ ದ್ಯಾನ್ ಸಿ ಕ್ಯೂಬ್. ಆಗ ಎ ಲೆಸ್ ದ್ಯಾನ್ ಸಿ ಕ್ಯೂಬ್ ಆಗತ್ತಾ? ಡೆಫಿನೆಟಾಗಿ ಆಗಿಬಿಡುತ್ತೆ, ಹೌದಲ್ವಾ? ಎ ಲೆಸ್ ದ್ಯಾನ್ ಬಿ ಕ್ಯೂಬ್ ಅಂತೆ. ಅಂದರೆ ಫಾರ್ ಎಕ್ಸಾಂಪಲ್ 1 ಲೆಸ್ ದ್ಯಾನ್ 2 ಕ್ಯೂಬ್, ಸರಿನಾ? ಹೌದು. 2 ಲೆಸ್ ದ್ಯಾನ್ 3 ಕ್ಯೂಬ್, ಸರಿನಾ? 1 ಲೆಸ್ ದ್ಯಾನ್ 3 ಕ್ಯೂಬ್, ಸರಿ ಹೋಗುತ್ತೆ, ಮ್ಯಾಚ್ ಆಗಿಬಿಡುತ್ತೆ. ಆದರೆ ಇಲ್ಲಿ ಸೆಟ್ ಡಿಫೈನ್ ಮಾಡಿಲ್ಲ ಅವರು. ಸಪೋಸ್ 1 ಲೆಸ್ ದ್ಯಾನ್ -2 ಕ್ಯೂಬ್, ಇದು ಸರಿ ಹೋಗುತ್ತಾ? ಯಾಕೆಂದರೆ ಇಲ್ಲಿ ಸೆಟ್ ಡಿಫೈನ್ ಮಾಡಿಲ್ಲ, ಆಗ ನೆಗೆಟಿವ್ ತಗೋಬೋದು ಅಂತ ಬಂದ್ಬಿಡುತ್ತೆ. ಈಗ 1 ಲೆಸ್ ದ್ಯಾನ್ 2 ಕ್ಯೂಬ್, 2 ಲೆಸ್ ದ್ಯಾನ್ 3 ಕ್ಯೂಬ್ ಅಂತಂದರೆ 1 ಲೆಸ್ ದ್ಯಾನ್ 3 ಕ್ಯೂಬ್ ಸರಿ ಹೋಗ್ಬಿಡುತ್ತೆ. ದಿಸ್ ಇಂಪ್ಲೈಸ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್. ದಿಸ್ ಇಂಪ್ಲೈಸ್ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್. Therefore, R is transitive. ಅಲ್ಲಿಗೆ ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಆಗತ್ತೆ ಅನ್ನೋ ಅರ್ಥ. ಓಕೆ, ಇದೇ ಟೈಪಲ್ಲಿ ಮಕ್ಕಳ ಮತ್ತೊಂದು ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಅಂತ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮ್ಯಾಚ್ ಮಾಡಿ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಅದರಲ್ಲಿ ಮೊದಲನೇದು ರಿಫ್ಲೆಕ್ಸಿವ್ ಆಗತ್ತಾ ಚೆಕ್ ಮಾಡಿ. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ವಿ ನೋ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಒಪ್ಪಲೇಬಹುದು. ಎ ಲೆಸ್ ದ್ಯಾನ್ ಎ ಆಗಲ್ಲ, ಎ ಈಕ್ವಲ್ ಟು ಬೇರೆ ಸೇರ್ಕೊಂಡಿರೋದ್ರಿಂದ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇರೋದ್ರಿಂದ ಈಕ್ವಲ್ ಮ್ಯಾಚ್ ಆಗಿಬಿಡುತ್ತೆ. ಸೊ ದೇರ್ ಫಾರ್ ದಿಸ್ ಇಂಪ್ಲೈಸ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್, ದೇರ್ ಫಾರ್ ಆರ್ ಈಸ್ ರಿಫ್ಲೆಕ್ಸಿವ್ ಅನ್ನೋದು ಸತ್ಯ. ಆರ್ ಈಸ್ ರಿಫ್ಲೆಕ್ಸಿವ್ ಅನ್ನೋದು ಸತ್ಯ. ಓಕೆ, ಬರ್ಕೊಂಡ್ರಾ? ನೆಕ್ಸ್ಟ್ ಸಿಮೆಟ್ರಿಕ್ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡೋಣ ಯಾಕೆ ಅಂತ. ಸಿಮೆಟ್ರಿಕ್ ಯಾಕಾಗಲ್ಲ ಅಂದರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಇಂಪ್ಲೈಸ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ means B less than or equal to A is wrong. ತಪ್ಪಾಗ್ಬಿಡುತ್ತೆ. ಎ ಲೆಸ್ ದ್ಯಾನ್ ಬಿ ಆದಮೇಲೆ ಬಿ ಲೆಸ್ ದ್ಯಾನ್ ಎ ಆಗಕ್ಕೆ ಸಾಧ್ಯ ಇಲ್ಲ, ಗ್ರೇಟರೇ ಆಗಬೇಕು. ಹಾಗಾಗಿ ದಿಸ್ ಇಂಪ್ಲೈಸ್
B comma A not belongs to R, therefore R is not symmetric. Symmetric ಅಲ್ಲ, ನಾಟ್ ಸಿಮೆಟ್ರಿಕ್. ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಗಲಿಲ್ಲ. ಈಗ ಟ್ರಾನ್ಸಿಟಿವ್ ಆಗತ್ತಾ ನೋಡೋಣ. ಡೆಫಿನೆಟಾಗಿ ಆಗುತ್ತೆ. ಟ್ರಾನ್ಸಿಟಿವ್ ಗ್ಯಾರಂಟಿ ಆಗುತ್ತೆ. ಟ್ರಾನ್ಸಿಟಿವ್ ಆಗತ್ತೆ ಅಂತ ಹೆಂಗೆ ಗೊತ್ತಾಯಿತು ಸರ್? ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ implies A less than or equal to B and B less than or equal to C. That implies A less than or equal to C. This is guarantee. This implies A comma C belongs to R. Therefore, R is transitive. ನೋಡಿ, ಇದು ಟ್ರಾನ್ಸಿಟಿವ್. ಓಕೆ ಮಕ್ಕಳ, ಈಗ ನಮ್ಮ ಕಡೆ ಲೆಕ್ಕಕ್ಕೆ ಬಂದಿದ್ದೀನಿ. ಲೆಟ್ ಎಲ್ ಬಿ ದಿ set of lines in a plane and R be the relation ಹ್ಯಾಗೆ ತಗೊಂಡಿದೆ? in L defined as R equal to L1 comma L2 such that L1 is parallel to L2, so that R is equivalence. R is equivalence. ಸೊ ಮಕ್ಕಳ, ಈಕ್ವಲೆನ್ಸ್ ಅಂತ ತೋರಿಸ್ಬೇಕಾರೆ ರಿಫ್ಲೆಕ್ಸಿವ್ ಅಂತ ತೋರಿಸ್ಬೇಕು. ಹೌದು, ವಿ ನೋ ಎವ್ರಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಇದು ಟ್ರೂ. ಎವ್ರಿ ಲೈನ್ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್ ಅನ್ನೋದು ರಾಂಗು. ಪ್ಯಾರಲಲ್ ಟು ಇಟ್ ಸೆಲ್ಫ್ ಈಸ್ ಕರೆಕ್ಟ್. ದೇರ್ ಫಾರ್ ಎಲ್ ಈಸ್ parallel to L. Therefore, L comma L belongs to R for all ಅಥವಾ L1 comma L2 ಅಂದೋಣ. L1 ಅಂತ ಬರೆಯೋಣ. ಆಗ L1 comma L1 belongs to R for all L1 belongs to L. Therefore, R is reflexive. L1 comma L1 ಅಂತ ಬರೆಯೋದಷ್ಟೇ. ಯಾಕೆಂದರೆ ಕ್ಯಾಪಿಟಲ್ ಲೆಟರ್ ಎಲ್ನ ಸೆಟ್ ಆಫ್ ಆಲ್ ಲೈನ್ಸ್ ಅಂತ ಕಂಡುಹಿಡಿದಿರೋದ್ರಿಂದ ಎಲ್ಲ ಲೈನ್ಸು ಪ್ಯಾರಲಲ್ ಟು ಇಟ್ ಸೆಲ್ಫ್ ಆಗಿರೋದ್ರಿಂದ ರಿಫ್ಲೆಕ್ಸಿವ್. ಓಕೆನಾ? ದೆನ್ ಸಿಮೆಟ್ರಿಕ್ ಆಗೇ ಆಗುತ್ತೆ ಬಿಡಿ ಸರ್. ಸಿಮೆಟ್ರಿಕ್ಕು ಆಗುತ್ತೆ, ಟ್ರಾನ್ಸಿಟಿವ್ ಆಗೇ ಆಗುತ್ತೆ. ಸಿಮೆಟ್ರಿಕ್ ಹೆಂಗಾಗತ್ತೆ ಅಂದರೆ L1 comma L2 belongs to R implies L1 is parallel to L2. L1 parallel to L2 ಅಂದ್ರೆ ಒಂದೇ, L2 is parallel to L1 ಅಂದರೂ ಒಂದೇ, ಒಂದಕ್ಕೊಂದು ಪ್ಯಾರಲ್ ಅಂತ ಆಗೋಯ್ತು. ದಟ್ ಇಂಪ್ಲೈಸ್ L2 comma L1 ಆಲ್ಸೋ ಬಿಲಾಂಗ್ಸ್ ಟು R. ದೇರ್ಫೋರ್ R is symmetric. R is symmetric ಆಗೋಯ್ತು. ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು ಮಕ್ಕಳ. ನೆಕ್ಸ್ಟ್ ಟ್ರಾನ್ಸಿಟಿವ್.
ಅಂದರೆ L1 ಕಾಮ L2 L2 ಕಾಮ L3 belongs to R implies L1 parallel to L2 and L2 parallel to L3 implies L1 parallel to L3. This implies L1 comma L3 belongs to R. Therefore, R is transitive. Therefore, R is equivalence. That's all.